ಆಸರೆ ಟಿವಿ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮಗೆಲ್ಲರಿಗೂ ಈ ಹಾನರ್ ಎಂಬ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ನಮ್ಮ ಮಧ್ಯದಲ್ಲಿ ಬಳ್ಳಾರಿಯಲ್ಲಿ ಎಲ್ ಶಡೈ ಸಭೆಯ ಹಿರಿಯ ಸಭಾಪಾಲಕರಾದಂತಹ ಗಣೇಶ್ ಕಂದನ್ ರವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಮಾಡಿದಂತಹ ಸುವಾರ್ಥ ಸೇವೆಯನ್ನು ನಾವು ಪರಿಗಣಿಸಿ ಆಸರೆ ಟಿವಿ ಚಾನೆಲ್ ಮೂಲಕವಾಗಿ ನಾವು ಅವರಿಗೆ ಇವತ್ತು ನಾವು ಹಾನರನ್ನು ಗೌರವವನ್ನು ನಾವು ಕೊಡ್ತಾ ಇದ್ದೇವೆ. ಯೋಹನ್ನನ ಸುವಾರ್ತೆ 12:26 ಯೇಸು ಹೇಳಿದ್ದಾನೆ, ಯಾರಾದರೂ ನನ್ನ ಸೇವೆ ಮಾಡುವುದಾದರೆ ತಂದೆ ಆತನಿಗೆ ಬಹುಮಾನವನ್ನು ಕೊಡ್ತಾನೆಂಬುದಾಗಿ. ತಂದೆ ಬಹುಮಾನ ಕೊಡುವಂಥ ಒಂದು ಸಮಯ ಬರ್ತದೆ, ಆವಾಗ ಇದಕ್ಕಿಂತಲೂ ದೊಡ್ಡದಾದಂಥ ಒಂದು ಬಹುಮಾನ ಇರ್ತದೆ. ಪ್ರಿಯರೇ, ಇವತ್ತು ನಾವು ಅವರು ಮಾಡುವಂಥ ಸೇವೆಯನ್ನು ಗುರುತಿಸಿದ್ದೇವೆ. ಕರ್ತನ ಸೇವಕರು ಇವತ್ತು ಈ ಲೋಕದಲ್ಲಿ ಸೇವೆ ಮಾಡುವಾಗ ಅನೇಕ ಕಷ್ಟ, ದುಃಖ, ವೇದನೆ, ನೋವುಗಳನ್ನು, ಅವಮಾನಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಆ ದೇವ ಸೇವಕರನ್ನು ಗೌರವಿಸುವಂಥದ್ದು ತುಂಬ ಕಡಿಮೆ. ಈ ಸಂದರ್ಭದಲ್ಲಿ ಸೇವಕರನ್ನು ಗೌರವಿಸೋದಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಪಾಸ್ಟರ್ ಗಣೇಶ್ ಕಂದನ್ ಅವರು ಮಾಡಿದಂಥ ಸೇವೆಯ ಕುರಿತಾಗಿ ನಮ್ಮ ಮಧ್ಯದಲ್ಲಿರುವ ಪಾಸ್ಟರ್ ಮ್ಯಾಥ್ಯೂ ಅವರು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾರೆ. ಪ್ರಿಯರೇ, ಬಳ್ಳಾರಿಯಲ್ಲಿ ಎಲ್ ಶಡೈ ಸಭೆ ಇವರ ಇಲ್ಲಿ ಸೇವೆ ಮಾಡುವಂಥ ಹಿರಿಯ ಸಭಾಪಾಲಕರಾದ ಗಣೇಶ್ ಕಂದನ್ ಅವರು ಮಾಡುವಂಥ ಸೇವೆ ವಿಷಯದಲ್ಲಿ ಹೇಳುವುದಾದರೆ, ಅವರು ಪ್ರಾರಂಭದಲ್ಲಿ ಮಕ್ಕಳಿಗೆ ಸಂಡೇ ಸ್ಕೂಲನ್ನು ನಡೆಸ್ತಿದ್ದರು. ತದನಂತರ ಸುವಾರ್ಥ ಸೇವೆಯನ್ನು ಮಾಡಿದ್ದಾರೆ. ಅನೇಕ ದೇವಸೇವರಿಗೆ ಅಂದರೆ ಭಾಷಾಂತರ ಸ್ವಂತ ದೇವರ ವಾಕ್ಯ ಭಾಷಾಂತರ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಬೈಬಲ್ ಬೋಧನೆ ಕೂಡ ಮಾಡಿದ್ದಾರೆ. ಯೌವನಸ್ಥರ ಕೂಟಗಳನ್ನು ಕೂಡ ನಡೆಸಿ ಅನೇಕ ಯೌವನಸ್ಥರನ್ನು ಅವರು ಏನು ಮಾಡಿ ದೇವರ ಕರ್ತನ ಕಡೆ ನಡೆಸಿದ್ದಾರೆ. ಮತ್ತು ಕುಟುಂಬದ ಸೇವೆಗಳನ್ನು ಮಾಡಿದ ಕುಟುಂಬದ ಮಧ್ಯದಲ್ಲಿರುವಂಥ ಅವರಿಗೆ ಕೌನ್ಸಿಲಿಂಗ್ ಎಲ್ಲ ಕೊಟ್ಟು ಆ ಸೇವೆಯನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಭಾ ಸೇವಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ ಅನೇಕ ಸುವಾರ್ಥ ಕೂಟಗಳನ್ನು ಅವರು ನಡೆಸಿದ್ದಾರೆ. ಅಷ್ಟು ಮಾತ್ರವಲ್ಲ, ದೇಶ ವಿದೇಶಗಳ ಸಭಾ ಸ್ಥಾಪನೆ ಸೇವೆಗಳನ್ನು ಮಾಡಿದ್ದಾರೆ. ಇದರಲ್ಲಿ ಅನೇಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರನ್ನು ಸನ್ಮಾನಿಸುವುದು ನಮ್ಮ ನಿಜವಾದ ಒಂದು ಕರ್ತವ್ಯವಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಹಿರಿಯ ಸಭಾಪಾಲಕರಾದ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ, ಆಸರೆ ಟಿವಿಯ ಸಂಸ್ಥಾಪಕರಾದ ಇವರು ಪಾಸ್ಟರ್ ಗಣೇಶ್ ಕಂದನ್ ಅವರನ್ನು ಈ ಸಮಯ ಸನ್ಮಾನಿಸಬೇಕಂತ ನಾನು ಅವರಿಗೆ ಕೇಳಿಕೊಳ್ತೇನೆ. ಪ್ರಿಯರೇ, ಡಿಜೆ ಬೇತಲ್ ಸಾಬ್, ಉಡುಪಿ ಶಂಕರಪುರ ಇವರ ಇಲ್ಲಿಯ ಹಿರಿಯ ಸಭಾಪಾಲಕ ಹಾಗೂ ಆಸರೆ ಟಿವಿ ಸಂಸ್ಥಾಪಕ ಸುನಿಲ್ ಜಾನ್ ಡಿಸೋಜ, ಪಾಸ್ಟರ್ ಗಣೇಶ್ ಕಂದನ್ ಅವರಿಗೆ ಪ್ರಾರ್ಥನೆ ಮಾಡಬೇಕನ್ನು ನಾನು ಕೇಳಿಕೊಳ್ತೇನೆ. ಪಾಸ್ಟರ್, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಆಸರೆ ಟಿವಿ ವೀಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಏನಾದರೂ ಒಂದು ಅನಿಸಿಕೆ ಹೇಳೋದಕ್ಕೆ ಇಷ್ಟಪಡುವುದಾದರೆ ತಾವು ಹೇಳಬಹುದು. ಪ್ರಿಯರೇ, ಆಗಲೇ ಹೇಳಿದ ಪ್ರಕಾರ ಎಲ್ಲ ಕಡೆ ಟೀಕೆ ವಿಮರ್ಶೆ ಜರುಗುತ್ತಿರುವಂಥ ಸಮಯದಲ್ಲಿ ಆಸರೆ ಟಿವಿ ಅವರ ಮೂಲಕ ಸೇವೆ ಮಾಡುವಂಥ ಸೇವಕರನ್ನು ಸನ್ಮಾನಿಸಿದಿರಲ್ಲ, ಇದರ ಮೂಲಕ ಪರಲೋಕದ ತಂದೆಯನ್ನು ಕೂಡ ಸನ್ಮಾನಿಸಿದಿರಿ. ಹಾಗೆ ಮಾಡುತ್ತಾ ಇರಿ. ಈ ಸೇವೆಯನ್ನು ಮಾಡುತ್ತಿರುವಂಥ ಟಿವಿದವರಿಗೂ ನಿಮ್ಮ ಬೆಂಬಲ, ಪ್ರಾರ್ಥನೆ, ಸಹಾಯವನ್ನು ಮಾಡುತ್ತಾ ಇರಿ. ನಿಮ್ಮ ಜೀವಿತದಲ್ಲಿ ನೀವು ವ್ಯತ್ಯಾಸವನ್ನು ಕಾಣುವರಾಗಿದ್ದೀರಿ. ಆಮೇನ್. ಪಾಸ್ಟರ್ ಅವರ ಸೇವೆಗಾಗಿ, ಅವರ ಕುಟುಂಬಕ್ಕಾಗಿ, ಅವರಿಗೋಸ್ಕರವಾಗಿ ಬನ್ನಿರಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಅಪ್ಪ, ನಿನ್ನ ದಾಸರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಕಳೆದಂಥ ದಿವಸಗಳಲ್ಲಿ ಕರ್ತನೆ, ಅವರು ಸೇವೆಗೆ ಬಂದ ಸಮಯದಿಂದಲೂ ನೀನು ಅವರನ್ನು ಕಣ್ಮಣಿಯಂತೆ ಕಾದು ಕಾಪಾಡಿಕೊಂಡು ನಡೆಸ್ಕೊಂಡು ಬಂದಿದ್ದೆ ಸ್ವಾಮಿ. ಮರಣಕರವಾದಂಥ ಅನೇಕ ಹೋರಾಟಗಳು, ಅನೇಕ ಅನುಭವಗಳು ಅವರ ಜೀವಿತದಲ್ಲಿ ಬಂದರೂ ಕೂಡ ಸ್ವಾಮಿ, ಮರಣಕ್ಕೆ ಒಪ್ಪಿಸದೆ ಅವರ ಜೀವವನ್ನು ಕಾಪಾಡಿಕೊಂಡು ಬಂದಿದ್ದೆ ಸ್ವಾಮಿ. ಅದು ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ರಾಜ್ಯದ ಕಟ್ಟಡಕ್ಕಾಗಿ ಅಲ್ವ ಸ್ವಾಮಿ. ಇವತ್ತಿಗೂ ಕೂಡ ಶಕ್ತವಾಗಿ ದೇಶ ವಿದೇಶಗಳಲ್ಲಿ ಅವನು ಉಪಯೋಗ ಮಾಡುತ್ತಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಇಲ್ಲಿವರೆಗೆ ಅವರ ಮೂಲಕ ನೀನು ನಡೆಸಿಕೊಂಡು ಬಂದಂಥ ಪ್ರತಿಯೊಂದು ಸೇವೆಗಳನ್ನು ಕರ್ತನೆ ಇನ್ನೂ ಹೇರಳವಾಗಿ ಆಶೀರ್ವದಿಸು ಸ್ವಾಮಿ. ಇನ್ನೂ ಕೂಡ ಅನೇಕ ಸ್ವಾರ್ಥ ತಲುಪದಂಥ ಸ್ಥಳಗಳಿಗೆ ಅವರು ಕರ್ಕೊಂಡು ಹೋಗಬೇಕಾಗಿ ನಾನು ಕೇಳಿಕೊಡ್ತೇನೆ ಸ್ವಾಮಿ. ಶಕ್ತವಾಗಿ ಉಪಯೋಗಿಸಿ ಅಪ್ಪ, ನಿನ್ನ ಬರೋಕ್ಕಿಂತ ಮುಂಚಿತವಾಗಿ ಒಂದು ಕೋಟ್ಯಾನುಕೋಟಿ ಆತ್ಮಗಳನ್ನು ಗೆಲ್ಲಿಕ್ಕಾಗುವಂತೆ ಅವರನ್ನು ಉಪಯೋಗಿಸಬೇಕಾಗಿ ನಾನು ಕೇಳಿಕೊಡ್ತೇನೆ. ಅವರನ್ನು, ಅವರ ಪ್ರಿಯ ಪತ್ನಿಯನ್ನು, ಅವರ ಮಕ್ಕಳನ್ನು ಸ್ವಾಮಿ
ಸ್ವಾಮಿ ನಿನ್ನ ಕರೆಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಈ ಕುಟುಂಬದಲ್ಲಿ ಯಾವಾಗ ನಿನ್ನ ಸಾನ್ನಿಧ್ಯ ಪ್ರಸನ್ನ ಇರುವ ಹಾಗೆ ಕೃಪೆ ಮಾಡು ಸ್ವಾಮಿ. ನಿನ್ನ ಆಶೀರ್ವಾದದಿಂದ ಮನೆ ತುಂಬಲು ಪಡಲಿಕ್ಕರ್ತಾನೆ. ಶುಭ ಕೃಪೆ ಯಾವಾಗಲೂ ಈ ಕುಟುಂಬ ನಿಂಬಾಲಿಸುವಾಗ ಸ್ವಾಮಿ ರಾಜ ಇವರು ಮಾಡುತ್ತಿರುವಂತಹ ಸಭಾ ಸೇವೆಯನ್ನು ಕೂಡ ಆಶೀರ್ವದಿಸು, ಸಭೆಯನ್ನು ಕೂಡ ಆಶೀರ್ವದಿಸಬೇಕಾಗಿ ನಾನು ಕೇಳ್ಕೊಡ್ತೇನೆ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಪಾಸ್ಟರ್ ಗಣೇಶ್ ಕಂದನ್ ಅವರನ್ನು, ಅವರ ಕುಟುಂಬವನ್ನು, ಅವರ ಸಭೆಯನ್ನು, ಅವರ ಸೇವೆಯನ್ನು ನಾವು ಆಶೀರ್ವದಿಸುತ್ತೇವೆ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರಿಯ ಟಿ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ವಂದನೆಗಳು. ಹಾನರ್ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿಯನ್ನು ವಾಕ್ಯ ಹೇಳ್ತಾ ಇದ್ದಾನೆ. ಯೋಹಾನ ಸುವಾರ್ತೆ 12:26 ವಾಕ್ಯ ಹೇಳ್ತದೆ, ಯಾವನಾದರೂ ನನ್ನ ಸೇವೆಯನ್ನು ಮಾಡುವುದಾದರೆ ತಂದೆಯನ್ನು ಸನ್ಮಾನಿಸ್ತಾನಂತ. ಹೌದು ಪ್ರಿಯರೇ, ಈ ಕಾರ್ಯಕ್ರಮವಾಗಿದೆ ದೇವ ಸೇವಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವಾಗಿದೆ. ಇವತ್ತು ನಮ್ಮ ಮಧ್ಯದಲ್ಲಿ ಬಳ್ಳಾರಿಯಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಗಣೇಶ್ ಟಂಡನ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಆಸ್ತಿಲಿಟಿ ಮೂಲಕ ನಾವು ಸನ್ಮಾನಿಸಿದ್ದೇವೆ, ಅಥವಾ ಇದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಖಂಡಿತವಾಗಿ ಅವರು ನಮ್ಮ ಮಧ್ಯದಲ್ಲಿ ಇವರು ಸನ್ಮಾನಕ್ಕೆ ಯೋಗ್ಯರಾಗಿದ್ದಾರೆ. ಯಾಕೆಂದರೆ ಲೋಕದಲ್ಲಿ ಅನೇಕ ಜನರನ್ನು ವಿವಿಧ ರೀತಿಯ ಕೆಲಸ ಕಾರ್ಯ ಮಾಡುವಂಥ, ಅಥವಾ ಸರ್ಕಾರ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ, ಅಥವಾ ಸಾಮಾಜಿಕ ಸೇವೆ ಮಾಡುವ ಎಲ್ಲ ಜನರನ್ನು ಲೋಕವನ್ನು ಗುರುತಿಸೋನು ಸನ್ಮಾನಿಸುವುದನ್ನು ಈ ಲೋಕದಲ್ಲಿ ನೋಡ್ತೇವೆ. ಆದರೆ ದೇವರ ಸೇವೆ ಮಾಡುವ ಸೇವಕರನ್ನು ಸನ್ಮಾನಿಸುವುದು ನಾವು ನೋಡುವಂಥ ತುಂಬ ವಿರಳವಾಗಿದೆ. ಅದಕ್ಕಾಗಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ದೇವರು ಅವರಿಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ, ದೇವ ಸೇವಕರನ್ನು ಸನ್ಮಾನಿಸುವ. ಬನ್ನಿ ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿರುವಂಥ ಪಾಸ್ಟರ್ ಗಣೇಶ್ ಟಂಡನ್ ಅವರ ಸಾಕ್ಷಿಯನ್ನು ಅವರದ್ದು ಬಗ್ಗೆ ನಾವು ಕೇಳಿಕೊಳ್ಳುವ. ಪಾಸ್ಟರ್ ಗಣೇಶ್ ಟಂಡನ್, ನಿಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ನಮ್ಮ ಮಧ್ಯದಲ್ಲಿ ನಮಗೆ ಸಂತೋಷವಾಗಿದೆ. ಪಾಸ್ಟರ್, ನಾವು ನಮ್ಮ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ದೇವರವರಿಗೆ ಒಂದು ದರ್ಶನವಾಗಿದೆ. ಅಂದರೆ ದೇವರ ಸೇವೆ ಮಾಡಿದ ಸೇವಕರನ್ನು ಅವರನ್ನು ಗುರುತಿಸಿ ಅವರನ್ನು ಗೌರವಿಸುವಂಥದ್ದೊಂದು ಈ ಹಾನರ್ ಎಂಬ ಕಾರ್ಯಕ್ರಮವಾಗಿದೆ. ಆಗಿರ್ಬೋದು, ಅನೇಕ ಸೇವಕರು ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಅವನ್ನು ಗುರುತಿಸುವುದಿಲ್ಲ, ಯಾಕಂದರೆ ಅವರು ಮಾಡುವಂಥ ಕೆಲಸ ದೊಡ್ಡ ಕೆಲಸವಾಗಿದೆ, ದೇವರ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಆಶ್ಚರ್ಯ ಮೂಲಕ ಅವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಪಾಸ್ಟರ್, ಇವತ್ತು ನಿಮ್ಮನ್ನು ಸನ್ಮಾನಿಸಿದ್ದೇವೆ ಈ ಕಾರ್ಯಕ್ರಮದ ಪಾಸ್ಟರ್, ನಿಮ್ಗೆ ಹೇಗೆ ಅನ್ನಿಸ್ತದೆ? ಒಂದು ಮಾತನ್ನು ಹೇಳಿದರೆ ನೀವು ತುಂಬ ಚೆನ್ನಾಗಿ ಅನ್ನಿಸ್ತು ಮನಸ್ಸಲ್ಲಿ. ಅದೇನೆಂದರೆ, ಎಲ್ಲ ರೀತಿಯಲ್ಲಿ ಎಲ್ಲ ಜನರಿಗೆ ಸನ್ಮಾನ ಕೊಡ್ತಾರೆ, ಆದರೆ ಸೇವಕರಿಗೆ ಸನ್ಮಾನ ಭಾಳ ಕಡಿಮೆ ಎಂಬುದಾಗಿ. ಅದನ್ನು ಗುರುತು ಹಿಡಿದು ನೀವು ಮಾಡಿದ್ದಕ್ಕಾಗಿ ಸೇವಕರ ಹೃದಯದಲ್ಲಿ ಸಂತೋಷ ಮಾತ್ರವಲ್ಲದೆ ಸೇವೆಗೆ ಕರೆದಾತನಾದಂಥ ದೇವರಿಗೂ ಸನ್ಮಾನ. ಯಾಕಂದರೆ ಒಂದು ಕಡೆ ಏನು ಹೇಳ್ತಾರೆ, ನನ್ನ ಸೇವಕರನ್ನು ಸನ್ಮಾನಿಸಿದರೆ ನೀವು ನನ್ನನ್ನು ಸನ್ಮಾನಿಸಿದಂತೆ. ಸೊ ಒಬ್ಬ ಮಾನವರಿಗೆ, ಸೇವಕರಿಗೆ ನೀವು ಸನ್ಮಾನ ಮಾಡುವುದರಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸರ್ವಶಕ್ತನು ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತರಿಗೆ ಸನ್ಮಾನ ಕೊಡ್ತಾ ಇದ್ದಿರೋದು ಭಾಳ ಒಳ್ಳೆಯದು. ಅದನ್ನು ಮುಂದುವರಿಸಬೇಕು. ಅದರ ಮೂಲಕ ಪ್ರೋತ್ಸಾಹ ಮತ್ತು ಬೆಂಬಲ ಸಿಕ್ಕಿ ಸೇವಕರು ಇನ್ನೂ ಉತ್ತಮ ಸೇವೆ ಮಾಡುವಂತರಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಯಾಕೆಂದರೆ ಬಸ್ ನೋಡಿ, ದೇವರ ವಾಕ್ಯ ನಮಗೆ ಹೇಳ್ತದೆ, ಪರಲೋಕದಲ್ಲಿ ನಮಗಾಗಿ ದೇವರು ಒಂದು ಸನ್ಮಾನ ಇಟ್ಟಿದ್ದಾನೆ, ಜಯಮಾಲೆ ಇಟ್ಟಿದ್ದಾನೆ, ಒಂದು ಕಿರೀಟವನ್ನು ದೇವರು ನಮಗೆ ಸಿದ್ಧ ಮಾಡಿದ್ದಾನೆ. ಅದು ಪಡೆದುಕೊಳ್ಳುವಂಥ ಒಂದು ಸಮಯ ಇದೆ. ಆದರೆ ಈ ಲೋಕದಲ್ಲಿ ಸೇವಕರನ್ನು ಗುರುತಿಸಿಕೊಡುವಂಥ ಒಂದು ಸನ್ಮಾನ ಈ ಆಸ್ತಿಲಿಟಿ ಮೂಲಕವಾಗಿದೆ. ಬಸ್ ನಿಮಗೆ ನಾನು ಸ್ವಲ್ಪ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಫಸ್ಟ್, ನಿಮಗೆ ಸಣ್ಣದಿಂದಿರುವಾಗಲೂ ನಿಮಗೆ ಸೇವೆ ಮಾಡೋದು ಯಾವುದಾದ್ರೂ ಒಂದು ಆಸೆ ಇತ್ತು. ಒಂದು ವಿಷಯ ಏನೆಂದರೆ, ಬೈಬಲ್ನಲ್ಲಿ ಬರೆದಿರುವ ಪ್ರಕಾರ ಜ್ಞಾನೋಕ್ತಿ 27ನೇ ಅಧ್ಯಾಯದಲ್ಲಿ ಆ ವಾಕ್ಯವು ಯಾವಾಗಲೂ ನನಗೆ ನನ್ನ ಸಂಗಡ ಮಾತನಾಡ್ತಾ ಇತ್ತು. ಕುರಿಗಳನ್ನು ನೋಡಿಕೋ, ಕುರಿಗಳನ್ನು ನೋಡಿಕೋ, ನಿರ್ಲಕ್ಷ್ಯ ಮಾಡಬೇಡ ಎಂಬುದಾಗಿ. ಸೊ ಕುರಿಗಳೆಂದರೆ ಯೇಸು ಹೇಳಿದರು, ನಾನು ಕುರುಬ, ನೀವು ಕುರಿಗಳು. ಸೊ ಕುರುಬನಾದಂಥ ಯೇಸುವೇ ನೋಡಿಕೊಂಡಿದ್ದಾಗ ಆ ಶ್ರೇಷ್ಠ ಕುರುಬ ನಮಗೆ ಭಾಗ್ಯ ಕೊಟ್ಟಿದ್ದಾನೆ ಎಂಬುದಾಗಿ ಆಸಕ್ತಿ ಇತ್ತು. ಕಾಯ್ತಾ ಇದ್ದೆ, ಕೆಲಸನೂ ಮಾಡುತ್ತಾ ಇದ್ದೆ, ವ್ಯವಹಾರ ವೃತ್ತಿಯನ್ನು ಇದನ್ನು ಮಾಡ್ತಿದ್ದೆ. ಸಮಯ ಬಂದಾಗ ಆ ವೃತ್ತಿಯನ್ನು ಬದಿಗಿಟ್ಟು ಸಂಪೂರ್ಣವಾಗಿ ಸೇವೆಗೆ ಬಂದು ಆ ಭಾಗ್ಯವನ್ನು ಕೊಟ್ಟರು. ಅಂದರೆ ನಾನು ಒಂದು ವಿಷಯ ಹೇಳ್ತೇನೆ, ನೀವು ರಕ್ಷಣೆಗೆ ಬಂದ ನಂತರ ದೇವರ ವಾಕ್ಯವನ್ನು ಓದಿದ ನಮಗೆ ಸೇವೆ ಮಾಡಬೇಕಂತ ನಿಮಗೆ ಅನಿಸಿಕೆ ಬಂತು. ಹೌದು. ಅದರ ಮುಂಚಿತವಾಗಿ ನೀವು ಯೇಸು ಸ್ವಾಮಿನ ಕಂಡುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಿಮಗೇನಾದರೂ ಯಾವುದಾದ್ರೂ ಸೇವೆ ಮಾಡಬೇಕು, ಜನರಿಗೆ ಸಂತೈಸಬೇಕು, ಜನರನ್ನು ಆಧರಿಸಬೇಕು, ಕಣ್ಣೀರು ಒರೆಸಬೇಕು, ಅಥವಾ ಏನಾದರೂ ಬಡವರಿಗೆ ಕೊಡಬೇಕು, ಇಂಥ ಯಾವುದೇ ಮನೋಭಾವ ನಿಮ್ಮಲ್ಲಿತ್ತ? ಇತ್ತು ಒಂದು ಥರ. ಅಂದರೆ ಏನೆಂದರೆ, ಜನರಿಗೆ ಸಾಧ್ಯವಾದಷ್ಟು ಒಳ್ಳೆಯದೆಲ್ಲರಿಗೆ ಮಾಡಿರಿ ಎಂಬುದಾಗಿ.
ಒಳ್ಳೆಯದು ಮಾಡಲಿಕ್ಕೆ ಆಗಲಿಲ್ಲಂದರೂ ದಯಮಾಡಿ ಕೆಟ್ಟದ್ದು ಮಾಡ್ದಂಗಿದ್ರೆ ಅದೇ ಒಳ್ಳೆಯದಾಗ್ತದೆ ಎಂಬುದಾಗಿ. ಬಟ್ ಕ್ರಿಸ್ತನನ್ನು ಕಂಡುಕೊಂಡ ನಂತರ ವ್ಯತ್ಯಾಸವೇನೆಂದರೆ ಬರೀ ಏನೋ ಅವರಿಗೆ ಹಸಿವಾಗಿದ್ದವನಿಗೆ ಊಟ ಕೊಟ್ಟು ಅದು ಕೊಟ್ಟು ಎಂಬುದಾಗಲ್ಲ, ಪ್ರಾಣ ಆತ್ಮ ದೇಹ 3 ವಿಷಯಗಳಲ್ಲಿ ಕ್ರಿಸ್ತನನ್ನು ನಂಬಿದ ಮೇಲೆ ನಾವು ಸೇವೆ ಮಾಡಲಿಕ್ಕೆ ಆಗ್ತದೆ. ಖಂಡಿತ ಸೊ ಆ ಭಾಗ್ಯವು ಸಿಕ್ಕಿತ್ತು. ಖಂಡಿತ ಪಾಸ್ಟೆ, ನೀವು ರಕ್ಷಣೆ ಹೊಂದಿದ ತಕ್ಷಣ ಇಂಥ ಯಾವುದಾದ್ರೂ ಸೇವೆಯನ್ನು ಮಾಡಿದ್ದೀರಾ? ಯಾವ ಸೇವೆಗೆ ನಾವು ಪ್ರಥಮದಲ್ಲಿ ಏನು ಸೇವೆ ಮಾಡಿದಿರಿ ನೀವು? ಯೇಸು ಸ್ವಾಮಿಯ ನಂಬಿದ ನಂತರ ನಾನು ಮಾಡಿದ ಅನೇಕ ಸೇವೆಗಳಲ್ಲಿ ಒಂದು ಮುಖ್ಯವಾದದ್ದು ಯಾವುದು ಅಂದರೆ, ಸಭೆಗೆ ಹೋಗ್ತಾ ಇರುವಾಗ ಆ ಸಭೆಯಲ್ಲಿ ಬರುವಂಥ ಸೇವಕರನ್ನು ನೋಡಿಕೊಂಡು ಅವರೆಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾ, ಉದಾಹರಣೆಗೆ ಸ್ನಾನಕ್ಕಾಗಿ ಅವರಿಗೆ ನೀರು ತಗೊಂಡಿಡೋದು, ಊಟ ವ್ಯವಸ್ಥೆ ಮಾಡುವುದು, ಈ ಪ್ರಕಾರ ಮಾಡಿಕೊಂಡು ಅವರನ್ನು ವಾಹನದಲ್ಲಿ ಪಿಕಪ್ ಡ್ರಾಪ್, ರೈಲ್ವೆ ಸ್ಟೇಷನ್ ಆ ಥರ ಮಾಡಿಕೊಂಡು ಬರೀ ಪ್ರೀಚಿಂಗ್ ಅಥವಾ ಗಿಟಾರ್ ಹಿಡ್ಕೊಂಡು ಸ್ಟೇಜಲ್ಲಿ ಬಾರಿಸೋದು ಮಾತ್ರವಲ್ಲದೆ ಈ ಪ್ರಕಾರ ಸೇವೆ ಮಾಡುತ್ತಾ ಕೆಲವು ಸೇವಕರ ಬಟ್ಟೆಯನ್ನು ಕೂಡ ಒಗೆದಿದ್ದು ಉಂಟು. ಆ ಪ್ರಕಾರ ಮಾಡಿಕೊಂಡು ಬಂದು ಕರ್ತನು ನಮ್ಮನ್ನು ಆ ಸ್ಥಾನಕ್ಕೆ ಎಬ್ಬಿಸಿದ್ದಾನೆ. ಫಸ್ಟ್ ಅಂದರೆ ನೀವು ಹೇಳಿದ ಪ್ರಕಾರ ನೀವು ಸೇವಕರಿಗೂ ಕೂಡ ಸೇವೆಯನ್ನು ಕೊಟ್ಟಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ಸ್ಟೇಜ್ನಲ್ಲಿ ನಿಂತು ದೇವರನ್ನು ಆರಾಧನೆ ಮಾಡುವಂಥ ಸೇವೆ ಮಾಡಿದ್ದೀರಿ. ಹೌದು, ದೇವರ ವಾಕ್ಯವನ್ನು ಭಾಷಾಂತರಿಸುವ ಸೇವೆಯನ್ನು ಮಾಡಿದ್ದೀರಿ. ಅದರ ಮಧ್ಯದಲ್ಲಿ ಇತರರಿಗೆ ಆಗಿರಬಹುದು, ನಮ್ಮ ಸಭೆಯಲ್ಲಿ ವಿಧವೆಯರು, ಕಷ್ಟದಲ್ಲಿರುವವರು, ಅನೇಕರು, ಬಡವರು ಅನೇಕರು ಇರ್ಬೋದು. ಇವರಿಗಾಗಿ ಹೇಗೆ ಮಾಡಿದ್ದೀರಿ ಪಾಸ್ಟರ್? ಉದಾಹರಣೆಗೆ ನಾನು ಸೇವೆ ಮಾಡ್ತಾ ಇರುವಾಗ ಕೆಲಸವನ್ನು ಮಾಡ್ತಿದ್ದ ಕಾರಣದಿಂದ, ಮೆಡಿಕಲ್ ಫೀಲ್ಡಲ್ಲಿ ಇದ್ದ ಕಾರಣದಿಂದ, ಒಬ್ಬ ಹಾಸ್ಪಿಟಲ್, ಕ್ರಿಶ್ಚಿಯನ್ ಮಿಷನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡೋ ಕಾರಣದಿಂದ ಸಾಧ್ಯವಾದಷ್ಟು ಬಡ ಜನರಿಗೆ ಸೇವೆ ಮಾಡ್ಕೊತ ಅವ್ರಿಗೆ ರೊಕ್ಕ ಕೊಡಲಿಕ್ಕೆ ಆಗದೇ ಇರ್ಬೋದು, ಸಾಧ್ಯವಾದ ರೀತಿಯಲ್ಲಿ ಮೆಡಿಸಿನ್ಸ್ ಕೊಟ್ಟು ಆ ಪ್ರಕಾರ ಕೊಟ್ಟು, ಅದು ಮಾತ್ರವಲ್ಲದೆ ಕೆಲವು ವಿದ್ಯಾರ್ಥಿಗಳು ಓದಲಿಕ್ಕೆ ಆಗದೇ ಇದ್ದವರು ಅಂಥವರಿಗೆ ಸ್ಕೂಲ್ ಫೀಸ್ ಕೊಟ್ಟು ಅಥವಾ ಸಾಧ್ಯವಾದಷ್ಟು ಟ್ಯೂಷನ್ಸ್ ಹೇಳಿಕೊಟ್ಟು ಆ ಪ್ರಕಾರ ಮಾಡಿಕೊಂಡು ಸಾಧ್ಯವಾದ ರೀತಿಯಲ್ಲಿ ಸೇವೆ ಮಾಡಿದ್ದೀವಿ. ಖಂಡಿತ ಪಾಸ್ಟೆ, ನೀವು ಯೇಸು ಸ್ವಾಮಿ ನಂಬಿದ ನಂತರ ನೀವು ಸೇವೆಯನ್ನು ಮಾಡಿದ್ರಿ. ಅಂದರೆ ದೇವ್ರ ವಾಕ್ಯ ಕೂಡ ಹೇಳ್ತದೆ, ಅಂದರೆ ಸೇವೆ ಮಾಡುವವನು ಯಾರನ್ನು ಕರ್ತನ ಸೇವೆ ಮಾಡ್ತಾನೆ ಅವ ದೇವರನ್ನು ಸನ್ಮಾನಿಸ್ತಾನೆ ವಾಕ್ಯ ಅದು. ಪಾಸ್ಟೆ, ನೀವು ಇಂಥ ಸೇವೆ ಮಾಡುವಂಥ ಸಮಯದಲ್ಲಿ ನಿಮಗೆ ಹೇಗೆ ಪರಿಪೂರ್ಣವಾಗಿ, ಅಂದರೆ ಒಂದು ಸಭಾಪಾಲಕನ ಒಂದು ಕರೆ ಬಂತು? ಯಾವ ರೀತಿ ನಿಮಗೆ ದೇವರ ದರ್ಶನ ಕೊಟ್ಟನ ಅಥವಾ ಪ್ರವಾದಿಗಳ ಮೂಲಕ ದೇವರು ಮಾತಾಡಿದ್ನ? ಅದು ಹೇಗೆ ನಿಮಗೆ ಪರಿಪೂರ್ಣದ ಸೇವೆ ಕರೆ ಬಂತು ಪಾಸ್ಟೆ? ಎರಡನ್ನೂ ಮಾಡುತ್ತಾ ಇದ್ದೆ. ವಿಶೇಷವಾಗಿ ಪ್ರತ್ಯೇಕವಾದಂಥ ಕರೆ ಏನು ಬರಲಿಲ್ಲ. ಫುಲ್ ಟೈಮ್ಗೆ ಬಾ ಎಂಬುದಾಗಿ ಪರಲೋಕದಿಂದ ಒಂದು ಧ್ವನಿ ಆಗಲಿ ಆ ಥರ ಕೇಳಲಿಲ್ಲ. ಆಸಕ್ತಿ ಇತ್ತು ಮಾಡಬೇಕೆಂಬುದಾಗಿ. ಆದರೆ ಎರಡನ್ನೂ ಮಾಡಿಕೊಂಡ ಇರುವ ಸಮಯದಲ್ಲಿ, ಸೇವೆಯ ಕೆಲಸ ಹೆಚ್ಚಾದ ಸಮಯದಲ್ಲಿ ಆ ಟೈಮಲ್ಲೇ ಅನಿಸ್ತು ಈ ಕೆಲಸವನ್ನು ಬಿಡಬೇಕೆಂಬುದಾಗಿ. ಸಭಾಪಾಲಕರಾದ ಮೇಲೆ ಕೂಡ ಆಗೋದಕ್ಕಿಂತ ಮುಂಚಿತವಾಗಿ ಸಭೆಯನ್ನು ಸ್ಥಾಪಿಸಿದ ಹಿರಿಯ ಸಭಾಪಾಲಕರು ಅವರ ಮನಸ್ಸಲ್ಲಿ ಬಂತು, ಈಗ ನನ್ನ ಸೇವೆಯನ್ನು ಗಣೇಶ್ ನೀವು ಮುಂದುವರಿಸಬೇಕೆಂಬುದಾಗಿ ಅವರ ಹೃದಯದಲ್ಲಿ ಬಂದ ಕಾರಣದಿಂದ ಆ ಕುರಿಗಳನ್ನು ನೋಡಿಕೋ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇದು ನನ್ನ ಭಾಗ್ಯವೆಂದು ಎನಿಸಿ ಆ ಪ್ರಕಾರ ಸೇವೆಗೆ ಬಂದರು. ಫಸ್ಟ್ ನೀವು ಸೇವೆಗೆ ಅಂದ ಪ್ರಥಮದಲ್ಲಿ ನಿಮಗೆ ಆದ ಅನುಭವ ಏನು? ಅಂದರೆ ನೀವು ಹೇಳ್ತಾ ಇದ್ದೀರಿ, ನಾನು ಹಾಸ್ಪಿಟ್ಲ್ನಲ್ಲಿ ಕೆಲಸ ಮಾಡ್ತಿದ್ದೆ ಹಾಗೂ ಸೇವೆ ಕೂಡ ಮಾಡ್ತಿದ್ದೆ. ಈಗ ಹಾಸ್ಪಿಟ್ಲ್ನಲ್ಲಿ ಕೆಲಸಕ್ಕೆ ನೀವು ರಿಸೈನ್ ಮಾಡಿ ಪರಿಪೂರ್ಣದ ಸೇವೆಗೆ ಬಂದರೆ ಆವಾಗ ಏನು ಅನುಭವ ನಿಮಗೆ? ಅನುಭವ ಏನೆಂದರೆ, ಒಂದು ವಿಷಯದಲ್ಲಿ ಮುಂಚೆ ಎಲ್ಲ ಹಾಸ್ಪಿಟಲ್ ಎಲ್ಲ ಸೌಲಭ್ಯಗಳಿತ್ತು, ವಾಹನಗಳಿತ್ತು, ಎಲ್ಲವೂ ಚೆನ್ನಾಗಿತ್ತು. ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇವೆ ಅಂದರೆ ತ್ಯಾಗ ಎಂಬುದಾಗಿ. ಮಿನಿಸ್ಟ್ರಿ ಸ್ಯಾಕ್ರಿಫೈಸ್. ಸೊ ತ್ಯಾಗ ಮಾಡಬೇಕಾಯಿತು ಕೆಲವು ಸಂಗತಿಗಳನ್ನು. ಉದಾಹರಣೆಗೆ ಮಾರ್ಕೆಟಿಗೆ ಅವಾಗೆಲ್ಲ ವಾಹನದಲ್ಲಿ ಹೋಗಿ ಬರಬೇಕಾಯ್ತು, ಆದರೆ ಈಗ ನಡ್ಕೊಂಡು ಹೋಗಿ ಆಟೋ ರಿಕ್ಷಾ ಅಥವಾ ಬಸ್ಸಲ್ಲಿ ಹೋಗಿ ಮನೆಗೆ ಬೇಕಾಗಿದ್ದೆಲ್ಲ ತೊಗೊಂಡ್ಬರ್ಬೇಕಾಯಿತು. ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ದೇವರು ನಂಬಿಗಸ್ತನು ಒದಗಿಸಿಕೊಟ್ಟ. ಸೊ ಆ ಪ್ರಕಾರವಾಗಿ ಇವತ್ತು ಒಂದು ವಿಷಯ ಏನೆಂದರೆ, ಸೇವೆಗೆ ಬಂದ ಮೊದಲನೇ ತಿಂಗಳಲ್ಲಿ ನಾನು ಮಾಡಿದ್ದ ಬೇರೆ ಸೇವಕರಿಂದ ಕಲ್ತಿದ್ದ ವಿಷಯ ಇದು. ಅದೇನೆಂದರೆ, ಹಾಸ್ಪಿಟಲ್ನಲ್ಲಿ ದಿವಸಕ್ಕೆ 8 ತಾಸು ಕೆಲಸಕ್ಕೆ ಟೈಮ್ ಒಪ್ಪಿಸ್ಕೊಡ್ತಾ ಇದ್ದೆ. ಮೊದಲ ತಿಂಗಳಲ್ಲಿ 8 ತಾಸು ಮನೆ ಪಕ್ಕದಲ್ಲೇ ಒಂದು ರೂಮ್ ತಗೊಂಡು 4 ತಾಸು ಪ್ರಾರ್ಥನೆ, 4 ತಾಸು ಬೈಬಲ್ ಓದೋದು. ಹಾಸ್ಪಿಟಲ್ ಬೆಲ್ ಹೊಡೆದಾಗ ಬೆಳಗ್ಗೆ 7:30 4:30 ಡ್ಯೂಟಿ ಇತ್ತು. ಆ 7:30 to 4:30 ಕರ್ತನ ಸಂಗಡ ಇನ್ನೂ ಹೆಚ್ಚು ಸಮಯ ಗಳಿಸ್ತಾ 1 ತಿಂಗಳು ಟೈಮ್ ಸಿಕ್ತು. ಅದಾದ ಮೇಲೆ ಸೇವೆ ಸ್ಟಾರ್ಟ್ ಆಯಿತು.
ಅದಾದಮೇಲೆ ಇದುವರೆಗೂ ಆ ಟೈಮ್ ಸಿಕ್ಕಿಲ್ಲ, ಇನ್ನು ಮಾಡಬೇಕಂದ್ರೂ ಆಗ್ತಾ ಇಲ್ಲ. ಆ ಪ್ರಕಾರ ಫಸ್ಟೇ ನೀವು ದೇವರ ರಾಜ್ಯದ ಕಟ್ಟೋಣಕ್ಕಾಗಿ ಅಂದರೆ ಏನೇನು ಸೇವೆ ಮಾಡಿದ್ದೀರಿ ಬಸ್? ರಾಜ್ಯದ ಕಟ್ಟೋದಕ್ಕಾಗಿ ಆಗಲೇ ಇದ್ದಂಥ ಎಲ್ಶಡಾಯ್ ಸಭೆ ಅವರ ಮೂಲಕ ಹಳ್ಳಿಗಳಲ್ಲಿ ಸಭೆ ಸ್ಥಾಪಿಸಿದರು. ಮತ್ತು ನಮ್ಮ ಹಿರಿಯ ಸಭಾಪಾಲಕರು ಫೌಂಡರ್ ಪ್ರೆಸಿಡೆಂಟ್ ಆಗಿರೋ ಪಾಸ್ಟರ್ ಶ್ರೀನಿವಾಸ್ ಅವರ ಮೂಲಕ ಸ್ಥಾಪಿಸಲ್ಪಟ್ಟಂಥ ಬೈಬಲ್ ಸ್ಕೂಲ್ಸಲ್ಲಿ ಬೋಧನೆ ಮಾಡುತ್ತಾ, ಬೈಬಲ್ ಟೀಚಿಂಗ್ ಮಾಡುತ್ತಾ ಆಫ್ರಿಕಾ ಪ್ರಾಂತದಲ್ಲಿ ಮತ್ತು ಕರ್ನಾಟಕ ಮತ್ತು ಭಾರತದ ಅನೇಕ ಪ್ರಾಂತಗಳಲ್ಲಿ ಹೋಗಿ ಆ ಜನರಿಗೆಲ್ಲ ವಾಕ್ಯವನ್ನು ಸಾರಿ ಬೈಬಲ್ ಟೀಚಿಂಗ್, ಬೈಬಲ್ ಸ್ಕೂಲ್ಸಲ್ಲಿ ಸೇವಕರಿಗೆ ಶಿಕ್ಷಣ ತರಬೇತಿಯನ್ನು ಕೊಟ್ಟು ಆ ಪ್ರಕಾರ ಮಾಡಿಕೊಂಡು ಸಭೆಗಳಿಲ್ಲದೇ ಇರುವ ಸ್ಥಳಗಳಲ್ಲಿ ಸಭೆಯನ್ನು ಸ್ಥಾಪಿಸುತ್ತಾ ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡಲಿಲ್ವೋ ಅಂಥ ಸ್ಥಳಕ್ಕೆ ಹೋಗಿ ವಾಕ್ಯವನ್ನು ಸಾರಿ ಆ ಪ್ರಕಾರ ಸೇವೆ ಮಾಡ್ತಾರೆ. ಫಸ್ಟೇ ನಿಮಗೆ ಮದುವೆ ಆಗಿದೆ? ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು ಬಸ್? ಒಂದು ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ. ಬಸ್ ನಿಮ್ಮ ಸೇವೆಗೆ ನಿಮ್ಮ ಕುಟುಂಬದ ಹೇಗೆ ಪ್ರೋತ್ಸಾಹ ಇದೆ ಬಸ್? ಕುಟುಂಬದ ಪ್ರೋತ್ಸಾಹ ಎಂದರೆ ನನ್ನ ಹೆಂಡತಿ ಬಂದು ಡಾಕ್ಟರ್ ಆಗಿದ್ದಾರೆ, ನಾನು ಬಂದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದೆ. ಸೇವೆಗೆ ಬಂದ ಮೊದಲನೇ ಟೈಮ್ನಲ್ಲಿ ಫುಲ್ ಟೈಮ್ ಬರೋಣ ಅಂತ ಹೇಳಿದಾಗ ಹೆಂಡತಿ ಮಾವ ಅತ್ತೆ ಹೇಳಿದ ಮಾತೇನೆಂದರೆ, ಯೇಸು ಸ್ವಾಮಿ ಹೇಳಿದ್ದಾರೆ ಸುಗ್ಗಿ ಹೆಚ್ಚಾಗಿದೆ, ಕೆಲಸದವರು ಕಡಿಮೆ ಇದ್ದಾರೆ. ಬ್ಯಾಂಕಲ್ಲಿ, ಹಾಸ್ಪಿಟಲ್ನಲ್ಲಿ, ಕಚೇರಿಗಳಲ್ಲಿ ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ, ಆದರೆ ಸೇವೆ ಮಾಡಲಿಕ್ಕೆ ಭಾಳ ಜನ ಕಡಿಮೆ ಇದ್ದಾರೆ. ನೀವು ಒಳ್ಳೆಯ ವಿಷಯವನ್ನು ಆರಿಸಿಕೊಂಡಿದ್ದೀರಿ ಎಂಬುದಾಗಿ ಹೆಂಡತಿಯಿಂದ, ಅತ್ತೆ ಮಾವ ಅವರಿಂದ ಬಂದಂಥ ಪ್ರೋತ್ಸಾಹ. ಇವತ್ತು ಕೂಡ ಮಕ್ಕಳು ಬೇರೆ ಮಕ್ಕಳಂತೆ ಒಂದು ವೇಳೆ ಎಲ್ಲ ಸೌಲಭ್ಯಗಳು ಇಲ್ಲದಿದ್ದರೂ ಕೂಡ ನಮ್ಮಪ್ಪ ಪಾಸ್ಟರ್ ಆಗಿದ್ದಾರೆ, ಸೇವೆ ಮಾಡ್ತಿದ್ದಾರೆ ಎಂಬುದಾಗಿ ಆ ರೀತಿ ಕಂಪ್ಲೀಟ್ ಫ್ಯಾಮಿಲಿ. ಆಗಲೇ ನನ್ನ ಟೆಸ್ಟಿಮನಿಯಲ್ಲಿ ಕೂಡ ಮುಂಚೆ ಮರಣದ ಒಂದು ಇದರಲ್ಲಿ ಇದ್ದಾಗಲೂ ಕುಟುಂಬ ಜೊತೆಯಲ್ಲಿ ನಿಂತು ಆ ಪ್ರಕಾರ ಸಹಾಯ ಮಾಡಿ ಕಂಪ್ಲೀಟ್ ಇದು ನೀವು ಮಾಡ್ರಿ ಎಂಬುದಾಗಿ. ಈ ಕಾರ್ಯಕ್ರಮಕ್ಕೆ ನಾನು ಬಂದಿರುವಾಗಲೂ ಕೂಡ ಬಳ್ಳಾರಿಯನ್ನು ಬಿಟ್ಟು ಇಲ್ಲಿ ಬಂದಿದ್ದೇನೆ. ಈ ಸಮಯದಲ್ಲಿ ಕೂಡ ಸಂತೋಷವಾಗಿ ಕಳಿಸಿದ್ದಾರೆ, ಹೋಗಿ ಸೇವೆ ಮಾಡಿ ಬನ್ನಿ ಎಂಬುದಾಗಿ. ಫಸ್ಟ್ ಇನ್ನೊಂದು, ಈಗ ನೀವು ಸೇವೆ ಮಾಡಲಿಕ್ಕೆ ಬಂದ್ರಿ, ನೀವು ಹಾಸ್ಪಿಟ್ಲಲ್ಲಿ ಉತ್ತಮ ಒಂದು ಮೇಲ್ದರ್ಜೆಯಲ್ಲಿ ಕೆಲಸದಲ್ಲಿದ್ದಿರಿ. ಅಲ್ಲಿ ಕೆಲಸಕ್ಕೆ ಬರುವಾಗ, ನೀವು ಕೆಲಸ ಬಿಟ್ಟು ಬರುವಾಗ ನಿಮಗೆ ಏನು ಡಿಸ್ಕರೇಜ್ ಮಾಡಲಿಲ್ವಾ? ಯಾಕೆ ಸೇವೆಗೆ ಹೋಗ್ತಿ, ಇಷ್ಟು ಒಂದು ದೊಡ್ಡ ಕೆಲಸವನ್ನು ಬಿಟ್ಟು, ಇಷ್ಟು ಉತ್ತಮವಾದ ಕೆಲಸವನ್ನು ಬಿಟ್ಟು ಯಾಕೆ ಅಂತ ಸೇವೆ ಮಾಡಬೇಕು, ನೀವು ಕೆಲಸ ಮಾಡಿ ಸೇವೆ ಮಾಡ್ಬೋದಲ್ಲ ಅಂತ ಡಿಸ್ಕರೇಜ್ ಯಾರು ಮಾಡಲಿಲ್ಲ? ಫಸ್ಟ್ ಮಾಡಿದರು. ಕುಟುಂಬದವರು ಈ ಥರ ಅಂದರೆ ಫ್ಯಾಮಿಲಿ ಅಂದರೆ ಬೇರೆಯವರು ಮಾಡಲಿ, ಫ್ಯಾಮಿಲಿಯಿಂದ ಬರಲಿಲ್ಲ. ಬಟ್ ಅದೇ ಹಾಸ್ಪಿಟಲ್ ಸ್ಟಾಫು ಮತ್ತು ಮ್ಯಾನೇಜ್ಮೆಂಟ್ ಅವರೆಲ್ಲ ಒಂದು ಥರ ಶೋಧನೆ ಥರ ಬಂತು. ತಿಂಗಳಿಗೆ 15 ದಿನ ನಿಮಗೆ ಲೀವ್ ಕೊಡ್ತೇವೆ, ಹೋಗಿ ಸೇವೆ ಮಾಡಿ ಬರ್ರಿ, ಬಟ್ ಇಲ್ಲಿ ಕೆಲಸಕ್ಕೆ ಬರ್ರಿ. ಆದರೆ ಯೇಸುಸ್ವಾಮಿ ಹೇಳಿದರು, 2 ಯಜಮಾನರನ್ನು ಸೇವೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸಮಯ ಬಂತು, ಕರೆದಾದರೆ, ಸೊ ಕರೆದಾತನ ಮಾತು ಕಿವಿ ಕೊಟ್ಟು ಬಿಡಲೇಬೇಕಾಗ್ತದೆ. ಅಂದರೆ ಫಸ್ಟ್ ನೀವು ಅಷ್ಟು ಉತ್ತಮವಾದ ಕೆಲಸ ಅಂದರೆ ಅಷ್ಟು ಸಂಬಳ ಇದೆ, ಸ್ಯಾಲ್ರಿ ಇದೆ, ಅಲ್ಲಿದೆ, ಅದನ್ನು ಬಿಟ್ಟು ಸೇವೆಗೆ ನೀವು ಬಂದ್ರಿ. ಅಂದರೆ ನಿಮಗೆ ಅವ್ರು ಹೇಳುವಂಥ ಸಮಯ ನಿಮಗೆ ಏನು ಅನ್ನಿಸಿತ್ತು? ಮೊದಲು ಅನ್ನಿಸ್ತಾ ಇತ್ತು ಏನೆಂಬುದಾಗಂದರೆ ಅವ್ರು ಹೇಳೋದು ನಿಜವೋ, ಒಂದು ಥರ ಭಯ. ಏನೆಂದರೆ ನಾಳೆ ಅವ್ರು ಹೇಳಿದ್ದಿದೆ, ನಾಳೆ 2 ಹೆಣ್ಣು ಮಕ್ಕಳಿದ್ದಾರೆ, ಅವರ ಭವಿಷ್ಯತ್ತು ಹೇಗೆ, ಹಣಕಾಸಿನ ವಿಷಯದಲ್ಲಿ ಹೇಗೆ ಎಂಬುದಾಗಿ. ಅವಾಗ ಹೇಳೋದು ಒಂದೇ, ಕರೆದಾತನು ನಂಬಿಗಸ್ತಾನೆ, ಆತನು ನೋಡಿಕೊಳ್ತಾನೆ ಎಲ್ಲ ವಿಷಯಗಳು. ಇದುವರೆಗೂ ನೋಡಿಕೊಂಡು ಬಂದಿದ್ದಾನೆ. ಈಗ ಸುಮಾರು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸುಮಾರು ಈಗ 16 ವರ್ಷಗಳಕ್ಕಿಂತಲೂ ಹೆಚ್ಚಾಗಿದೆ ಸಂಪೂರ್ಣ ಸೇವೆಗೆ ಬಂದ. ದೇವರು ಯಾವ ಕೊರತೆಯನ್ನು ಇಲ್ಲದಂಗೆ ನೋಡಿಕೊಂಡು ಬಂದಿದ್ದಾನೆ, ಮುಂದೇನು ಮಾಡುವರಾಗುತ್ತೆ, ಖಂಡಿತವೇ ನಡೆಸೋನಾಗಿದೆ. ಫಸ್ಟ್ ನೀವು ಈ ಸೇವೆಗೆ ಬಂದ ನಂತರ, ಕರ್ತನನ್ನು ಕಂಡುಕೊಂಡ ನಂತರ ನಿಮ್ಮ ಜೀವಿತದಲ್ಲಿ ಆದ ತುಂಬ ಸಂತೋಷದ ಒಂದು ಘಟನೆ ಹೇಳ್ಬೋದು? ಫಸ್ಟ್ ಸಂತೋಷದ ಘಟನೆ. ಅನೇಕ ಘಟನೆಗಳಿದ್ದಾವೆ. ಅದರಲ್ಲಿ ಒಂದು ಮುಖ್ಯವಾದಂಥ ಘಟನೆ ಏನೆಂದರೆ, ಹೋದ ಕಡೆಯಲ್ಲೆಲ್ಲ ಜನರು ಬಂದು ಹೇಳೋದು ಒಂದು ಸಾಕ್ಷಿ ಮಾತಲ್ಲಿ, ಆವತ್ತು ನಮ್ಮ ಹಳ್ಳಿಗೆ ನೀವು ಬಂದು ವಾಕ್ಯ ಹೇಳಿದಿರಿ, ಆವತ್ತು ನೀವು ಸಂಡೇ ಸ್ಕೂಲ್ ಕಲಿಸ್ಕೊಡುವಾಗ ನಮ್ಮ ಮಕ್ಕಳಿಗೆ ಕಲಿಸಿಕೊಟ್ಟಿದ್ದೀರಿ, ಇವತ್ತು ನಮ್ಮ ಮಕ್ಕಳು ಸೇವಕರಾಗಿದ್ದಾರೆ. ಸೊ ಆ ಪ್ರಕಾರ ಸೇವೆ ಮೂಲಕ ಜನರ ಜೀವಿತದಲ್ಲಿ ಆದಂಥ ಒಂದು ಘಟನೆ. ಬಸ್ ಖಂಡಿತ. ಅಂದರೆ ಯಾಕೆಂದರೆ ನೀವು ಹಳ್ಳಿಗೆ ಹೋಗೆಲ್ಲ ಸೇವೆ ಮಾಡಿದ ನಿಮಿತ್ತವಾಗಿ ಜನರು ಅಂದರೆ ಸಂಧಿಸಿದ್ದಾರೆ.
ದೇವರ ವಾಕ್ಯ ಕೊಡುವಾಗ ಸಂಧಿಸಿ ಇವಾಗ ಅದರಲ್ಲಿ ನಿಮಗೆ ಸಂತೋಷ ಪಡ್ತಾ ಇದ್ದೀರಿ. ಅಂದರೆ ಜನರು ಹೇಳುವಾಗ ನಿಮ್ಮ ಮೂಲಕ ನಮ್ಮ ಮಕ್ಕಳು ರಕ್ಷಣೆ ಹೊಂದಿದ್ದಾರೆ, ನಮ್ಮ ಮಕ್ಕಳು ಸೇವೆಗೆ ಹೋಗ್ತಾ ಇದ್ದಾರೆ, ಆ ಘಟನೆಯಿಂದ ನಿಮಗೆ ಸಂತೋಷ. ಫಸ್ಟ್ ನೀವು ಪಟ್ಟ ದುಃಖದ ಘಟನೆ ಒಂದು ಹೇಳ್ಬೋದಾ? ಸೇವೆಯಲ್ಲಿ ಪಟ್ಟ ಕರ್ತನಲ್ಲಿ ಬಂದ ನಂತರ ದುಃಖದ ಘಟನೆ ಎಂದರೆ ಪ್ರತಿಯೊಂದು ಆ ಒಂದು ಭಯಂಕರವಾದಂಥ ಒಂದು ಆಕ್ಸಿಡೆಂಟ್ ಆಗಿ ಏನಾಯ್ತಪ್ಪ, 2009 ಇಸ್ವಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟಲ್ಲಿ ಉಳಿತೇನೋ ಏನೆಂಬುದಾಗಿ ಆ ರೀತಿ ಒಂದು ಪ್ರಶ್ನೆ ಅಥವಾ ಸಂಭವಿಸಿದ ಆ ಸಮಯದಲ್ಲಿ ಅನೇಕ ಮಂದಿ ಸೇವಕರು ಜೊತೆ ಮಕ್ಕಳೆಲ್ಲ ಜೊತೆಯಲ್ಲಿದ್ದು ಸಹಾಯ ಮಾಡಿದ ಸಮಯದಲ್ಲಿ ಕೆಲವರು ಈ ರೀತಿ ಕೂಡ ಹೇಳಿದರು, ಇವರೇನೋ ತಪ್ಪು ಮಾಡಿದಂಗೆ ಇದ್ದಾನೆ, ಅದಕ್ಕೆ ಈ ಶಿಕ್ಷೆ ಎಂಬುದಾಗಿ. ಸೊ ಒಳ್ಳೆಯ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದಾಗ ಅದು ಮನಸ್ಸಿಗೆ ದುಃಖ ಆಯಿತು. ಇಂಥ ಒಳ್ಳೆಯ ದೇವರು ಶಿಕ್ಷೆ ಕೊಡ್ತಾನಲ್ಲ, ದೇವರನ್ನು ಕೂಡ ಕೆಟ್ಟವರಾಗಿ ಮಾಡಿದ್ದಾರೆ ಎಂಬುದಾಗಿ ಆ ಸಮಯದಲ್ಲಿ ಭಾಳ ದುಃಖವಾಯಿತು ಮನಸ್ಸಿಗೆ. ಅಂದರೆ ಕೆಲವರು ಅದರ ಮೂಲಕ ನಿಮಗೆ ಸ್ವಲ್ಪ ನೋವು ಮಾಡಿದರು, ಅಂದರೆ ಅದ ನಿಮಿತ್ತವಾಗಿ ನಿಮಗೆ ನೋವಾಯಿತು ಅಲ್ಲ? ಅಷ್ಟೇ ನಿಮ್ಮ ಸೇವೆ ವಿಷಯದಲ್ಲಿ ದರ್ಶನ ಏನು, ಮುಂದಿನ ದರ್ಶನ ಏನು? ಸಭೆಯಾಗಿ ಮುಂದೆ ಏನು ಮಾಡಬೇಕಂದ್ರೆ ಇಷ್ಟರ ಮಟ್ಟಿಗೆ ಸೇವೆ ಸಾಕ ಅಲ್ಲ, ಇನ್ನು ಮುಂದೆ ಇನ್ನೂ ಕೂಡ ಇನ್ನೂ ನಿಮ್ಮ ದರ್ಶನ ಏನು ವಿಸ್ತಾರವಾದ ದರ್ಶನ ಇದೆಯಾ? ಏನಾದರೂ ಕರ್ತನಿಗೆ ಇನ್ನು ಹೆಚ್ಚಾಗಿ ಏನು ಮಾಡಬೇಕಂತ ನಿಮ್ಮ ಅನಿಸಿಕೆ ಇದೆಯಾ? ನಮ್ಮ ಸೇವೆಯಲ್ಲಿ 2 ಭಾಗಗಳಿದ್ದಾವೆ. ಎಲ್ ಶಡಾಯ್ ಸಭೆ, ಎಲ್ ಶಡಾಯ್ ಮಿನಿಸ್ಟ್ರೀಸ್ ಎಂಬುದಾಗಿ. ಎಲ್ ಶಡಾಯ್ ಮಿನಿಸ್ಟ್ರೀಸನ್ನು ಪಾಸ್ಟರ್ ಶ್ರೇಣಿ ಮತ್ತು ಇತರ ಸೇವಕರು ನೋಡಿಕೊಳ್ತಾ ಇದ್ದಾರೆ. ಎಲ್ ಶಡಾಯ್ ಸಭೆಯನ್ನು ನೋಡಿಕೊಳ್ಳುವಂಥ ಭಾಗ್ಯ ನನಗೆ ಕೊಟ್ಟಿದ್ದಾರೆ. ಸಭೆಯ ದರ್ಶನವೆಂದರೆ ನಾವು ಬೆಳ್ಳಾರಿಯಲ್ಲಿ ಇರುವ ಕಾರಣದಿಂದ ನಗರದ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ ಎಂಬುದಾಗಿ ದೇವರು ಕೊಟ್ಟಿರುವ ದರ್ಶನ. ಸಭೆಯೇ ಬಂದು ಈ ಲೋಕಕ್ಕೆ ಒಂದು ಮಾದರಿಯಾಗಿದೆ. ಇವತ್ತು ಲೋಕಕ್ಕೆ ನಿರೀಕ್ಷೆ ಇಲ್ಲದಂಗೆ ಜನರು ಇರುವಾಗ ನಗರದಲ್ಲಿ ಪರಿವರ್ತನೆ ಆಗಬೇಕು. ಭ್ರಷ್ಟಾಚಾರ, ಕೊಲೆ, ಅನೇಕ ಕೆಟ್ಟ ಸಂಗತಿಗಳಾಗ್ತಾ ಇದೆ, ಅನೀತಿಯ ಕೆಲಸಗಳು ಅದೆಲ್ಲ ನಿಂತು ಹೋಗಿ ನಗರವೆಲ್ಲ ಚೇಂಜ್ ಆಗಬೇಕು. ಬಳ್ಳಾರಿ ನಗರ ಚೇಂಜ್ ಆಗಬೇಕು, ಕರ್ನಾಟಕ ರಾಜ್ಯ ಚೇಂಜ್ ಆಗಬೇಕು. ಬಳ್ಳಾರಿಯಲ್ಲಿ ಆದಂಥ ಚಿಕ್ಕ ಘಟನೆ ಇಡೀ ಕರ್ನಾಟಕಕ್ಕೆ ಹಬ್ಬಿ, ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತಕ್ಕೂ ಜಗತ್ತಿಗೂ ಹಬ್ಬಿ ಎಲ್ಲ ನೀತಿಯ ಕೆಲಸಗಳಾಗಬೇಕೆಂಬುದಾಗಿ ಅದು ಇಟ್ಸ್ ಅ ಲಾಂಗ್ ಟರ್ಮ್ ಪ್ಲಾನ್. ನೀವೀಗ ನೋಡುವಂಥದ್ದು ಈ ಭ್ರಷ್ಟಾಚಾರ, ಲಂಚತನ, ಮೋಸತನ, ವಂಚನೆ ಇದನ್ನು ನೋಡ್ತಾ ಇದ್ದೀರಿ. ಇದು ಆಗಬಾರ್ದು, ಇದು ಬದಲಾವಣೆ ಆಗಬೇಕು ಅಂತ ದರ್ಶನವನ್ನು ಇಟ್ಟು, ಅಂದರೆ ಈ ದೇವರ ವಾಕ್ಯದ ಮೂಲಕ ಜನರನ್ನು ಸಂಧಿಸಿ ಇಂಥ ಸಂಗತಿಯಿಂದ ಪಟ್ಟಣದ ಜನರನ್ನು ಹೊರಗೆ ತರಬೇಕು, ಅಂದರೆ ದೇವರ ವಾಕ್ಯ ಸತ್ಯದ ಕಡೆ ನಡೆಸಬೇಕು, ಅಂದರೆ ಒಂದು ನೀತಿ ಆಡಳಿತ ಬರಬೇಕಂತ ನಿಮ್ಮ ಆಸೆ ಆಗಿದೆ. ಫಸ್ಟೇ ತುಂಬ ಸಂತೋಷ. ಫಸ್ಟೇ ನಮ್ಮ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ಮೊದಲನೇದಾಗಿ ನಾವೆಲ್ಲರೂ ಭಾರತೀಯರು, ಅದಾದ ಮೇಲೆ ಯೇಸು ಸ್ವಾಮಿಯ ಮಕ್ಕಳಾಗಿದ್ದೇವೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀತಿವಂತರ ಆಶೀರ್ವಾದದಿಂದ ಪಟ್ಟಣದ ದೇಶವು ಉನ್ನತಕ್ಕೆ ಎತ್ತಲ್ಪಡುತ್ತದೆ. ಮತ್ತು ವಾಕ್ಯದಲ್ಲಿ ಇದು ಕೂಡ ಬರೆದಿದೆ, ಮೊಟ್ಟ ಮೊದಲನೇದಾಗಿ ರಾಜರಿಗೆ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿದೆ. ನಮ್ಮ ಪ್ರಧಾನಿಗೆ ನಮ್ಮ ಪ್ರಾರ್ಥನೆ ಅವಶ್ಯಕತೆ, ನಮ್ಮ ರಾಷ್ಟ್ರಪತಿಗೆ ನಮ್ಮ ಪ್ರಾರ್ಥನೆ ಅವಶ್ಯಕತೆ. ದಯಮಾಡಿ ಅಧಿಕಾರಿಗಳನ್ನು ಟೀಕಿಸಬೇಡ್ರಿ, ಕೆಟ್ಟದಾಗಿ ಮಾತನಾಡಬೇಡ್ರಿ, ಭಾರತ ದೇಶವನ್ನು, ಪಟ್ಟಣವನ್ನು ಶಪಿಸಬೇಡ್ರಿ, ಆಶೀರ್ವದಿಸಿರಿ. ನಮ್ಮ ದೇಶವು ಉನ್ನತಕ್ಕೆ ಬರಲಿ, ಜಗತ್ತಿನಲ್ಲೇ ಉತ್ತಮವಾದಂಥ ದೇಶ. ಮತ್ತು ಒಂದು ವಿಷಯ, ಬೈಬಲ್ನಲ್ಲಿ ಭಾರತ ಎಂಬಂಥ ಹೆಸರಿದೆ, ಅದಕ್ಕೆ ನನಗೆ ಸಂತೋಷ. ಯಾಕಂದರೆ ನಾನು ಭಾರತೀಯನು, ಇವತ್ತು ಕ್ರೈಸ್ತವನಾಗಿದ್ದೇನೆ ಮತ್ತು ದೇವರ ಮಗನೂ ಸೇವಕನಾಗಿದ್ದಾನೆ. ಆ ರೀತಿ ಮಾಡಿರಿ. ಚಿಕ್ಕ ಮಕ್ಕಳಿಗೆ ಹೇಳುತ್ತೇನೆ, ತಂದೆ ತಾಯಿಯ ಮಾತನ್ನು ಕೇಳಿರಿ, ಮನಸ್ಸನ್ನು ನೋಯಿಸಬೇಡ್ರಿ, ವಿದ್ಯಾಭ್ಯಾಸ ಮಾಡಿರಿ, ಮಾಡುವ ಎಲ್ಲ ವಿಷಯಗಳನ್ನು ಎಕ್ಸಲೆನ್ಸಿಯಿಂದ ಮಾಡಿರಿ. ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ತಲೆಯಾಗಿದ್ದೀರಿ, ಬಾಲವಲ್ಲ, ಮೊದಲನೆಯವರಾಗಿದ್ದೀರಿ, ಕೊನೆಯವರಾಗಿಲ್ಲ. ವಾಟ್ ಎವರ್ ಯು ಡೂ ಇಟ್ ವಿತ್ ಎಕ್ಸಲೆನ್ಸ್, ಮತ್ತು ಅದರ ಮೂಲಕ ದೇವರ ನಾಮಕ್ಕೆ ಮಹಿಮೆಯಾಗಲಿ. ಇದೇ ನನ್ನ ಒಂದು ಹಾರೈಸುವಿಕೆ ಮತ್ತು ನನ್ನ ಆಯ್ಕೆಯಾಗಿದೆ ನಿಮ್ಮೆಲ್ಲರ ಪರವಾಗಿ. ಪಾಸ್ಟರ್ ಗಣೇಶ್ ಟಂಡನ್, ಎಲ್ ಶಡಾಯ್ ಸಭೆ ಬಳ್ಳಾರಿ, ನಮ್ಮ ಈ ಆಶ್ಚರ್ಯ ಟಿವಿಯಲ್ಲಿ ಬಂದು ನಿಮ್ಮ ಉತ್ತಮವಾದ ಈ ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಕ್ಷಿಯನ್ನು ಹೇಳಿದ್ದೆ, ಗೌರವವನ್ನು ಸ್ವೀಕರಿಸಿ ನಿಮಗೆ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಆಶ್ಚರ್ಯ ಟಿವಿ ವೀಕ್ಷಕರೇ, ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಬಂದಂಥ ಬಳ್ಳಾರಿಯಿಂದ ಬಂದಂಥ ಎಲ್ ಶಡಾಯ್ ಸಭೆಯ ಪಾಸ್ಟರ್ ಗಣೇಶ್ ಟಂಡನ್ ಅವರು ನೀವು ಸಾಕ್ಷಿಯನ್ನು ಕೂಡ ಕೇಳಿದಿರಿ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ದೇವರು ಅವರ ಹೃದಯದಲ್ಲಿರುವ ಎಲ್ಲ ದರ್ಶನಗಳು ದೇವರು ನೆರವೇರಿಸತಕ್ಕ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾ ಇದ್ದೇವೆ. ನೀವು ಪ್ರಾರ್ಥನೆ ಮಾಡ್ತಾರೆ, ನಾವು ನಂಬ್ತೇವೆ.
ಪ್ರಿಯರೇ, ಈ ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಒಟ್ಟಿಗೆ ನೀವು ಭಾಗಿಯಾಗಿದ್ದ ನನಗೆ ವಂದನೆ ಹೇಳ್ತಾ ಇದ್ದೇನೆ. ಹಾಗೂ ಇನ್ನೊಮ್ಮೆ ಈ ಹಾನರ್ ಎಂಬ ಕಾರ್ಯಕ್ರಮ ಬರೋ ತನಕ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆ.